पॉलिटिक्स में इंटरेस्ट नहीं है तो एक बार ये वीडियो देखो। इमेजिन करो आपकी बच्ची पैदा हो रही है एंड हॉस्पिटल डोंट हैव हेल्थ इंफ्रास्ट्रक्चर एंड शॉर्टेज ऑफ डॉक्टर। इसका सोल्यूशन सिर्फ पॉलिटिशियंस के पास है। अब बच्ची बड़ी हो गई, स्कूल जाना चाहती है। थाउजेंड्स ऑफ स्कूल्स गेटिंग क्लोज्ड इन इंडिया। बाय चांस इफ शी गो टू स्कूल, हंड्रेड्स ऑफ चिल्ड्रन गेटिंग इल बिकॉज दे फाउंड डेड स्नेक इन देयर फूड। ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ನನಗೆ ಪಾಲಿಟಿಕ್ಸ್ನ ಸವಾಸನೇ ಬೇಡ, ಅದರಲ್ಲೇನು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ದೂರ ಸರಿಯವರೇ ಇಂದಿನ ದಿನಗಳಲ್ಲಿ ಹೆಚ್ಚು. ಆದರೆ ನಮ್ಮ ರಾಜಕೀಯದಲ್ಲಿ ಆಸಕ್ತಿ ಇಲ್ಲದೇ ಇದ್ರೂ ಸಹ ರಾಜಕೀಯಕ್ಕೆ ನಮ್ಮ ದೈನಂದಿನ ಜೀವನದಲ್ಲಿ ಅತಿಯಾದ ಮುಖ್ಯವಾದ ಪಾತ್ರ ಇದೆ. ನಾವು ಬೇಡ ಅಂತಂದ್ರೂ ನಮ್ಮ ದಿನನಿತ್ಯದ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಸಹ ರಾಜಕೀಯ ಹಸ್ತಕ್ಷೇಪ ಮಾಡಿಯೇ ಮಾಡುತ್ತೆ. ಅದು ಹೇಗೆ ನೋಡೋಣ ಬನ್ನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಆಕೆಗೆ ಹುಷಾರಿಲ್ಲ ಅಂತ ನೀವು ಆಸ್ಪತ್ರೆಗೆ ದಾಖಲು ಮಾಡಿದ್ರೆ ಅಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳೇ ಇರೋದಿಲ್ಲ ಮತ್ತು ವೈದ್ಯರ ಕೊರತೆ ಇರುತ್ತೆ. ಸೊ ಈ ಸಮಸ್ಯೆಗೆ ಪರಿಹಾರ ಯಾರ ಬಳಿ ಇದೆ? ಖಂಡಿತವಾಗ್ಲೂ ನಮ್ಮ ನಾಡುವಂಥ ರಾಜಕಾರಣಿಗಳ ಬಳಿ ಮಾತ್ರ. ಇನ್ನು ಆ ಮಗು ಸ್ವಲ್ಪ ದೊಡ್ಡದಾಗಿ ಶಾಲೆಗೆ ಹೋಗೋ ವಯಸ್ಸಿಗೆ ಬಂದರೆ ದೇಶದಲ್ಲಿ ಸಾವಿರಾರು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ. ಒಂದ್ ವೇಳೆ ಹೇಗೋ ಹಾಗೋ ಮಾಡಿ ಮಗು ಶಾಲೆಗೆ ಸೇರ್ಕೊಳ್ಳುತ್ತೆ. ಅಲ್ಲಿ ನೀಡೋ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಸತ್ತ ಹಾವು ಪತ್ತೆಯಾಗಿ ನೂರಾರು ಮಕ್ಕಳು ಕಾಯಿಲೆಗೆ ಬೀಳುವಂಥ ದಾರುಣ ಸ್ಥಿತಿ ಇದೆ. ಮಗು ಮತ್ತಷ್ಟು ದೊಡ್ಡದಾಗಿ ಪದವಿ ಪಡೆಯೋಕೆ ಬಯಸಿದ್ರೆ ಮ್ಯಾನೇಜ್ಮೆಂಟ್ ಸೀಟ್ಗಳ ಬೆಲೆ ಆಕಾಶಕ್ಕೆ ಮುಟ್ಟಿರುತ್ತೆ. ಸರಿ, ಕಷ್ಟಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಸೀಟ್ ಪಡೆಯೋಣ ಅಂತಂದ್ರೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಿಗೆ ಲೀಕ್ ಆಗುತ್ತೆ. ಸೊ ಈ ಶಿಕ್ಷಣ ವ್ಯವಸ್ಥೆಯ ಹಗರಣಗಳಿಗೂ ರಾಜಕಾರಣಿಗಳೇ ಉತ್ತರದಾಯಿಗಳು. ಸೊ ಭಾರತದಲ್ಲಿ ಓದಿದ್ ಸಾಕಪ್ಪ, ವಿದೇಶದಲ್ಲಿ ಹೋಗಿ ಉನ್ನತ ಶಿಕ್ಷಣ ಪಡೆಯೋಣ ಅಂತಂದ್ರೆ ಇಂದು ಒಂದು ಅಮೆರಿಕನ್ ಡಾಲರ್ ಮೌಲ್ಯ 96 ರೂಪಾಯಿಗಳಿಗೆ ತಲುಪಿದೆ. ಇಷ್ಟೆಲ್ಲ ಆದರೂ ನಮ್ಮ ರಾಜಕಾರಣಿಗಳು ವಿದೇಶ ಪ್ರವಾಸ ಮಾಡಿ ದೇಶದ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದೇವೆ ಅಂತ ಬೆನ್ನು ತಟ್ಕೊಳ್ತಾರೆ. ಆದರೆ ವಾಸ್ತವದಲ್ಲಿ ವಿದೇಶಗಳಲ್ಲಿ ಭಾರತೀಯರನ್ನ ಅತ್ಯಂತ ಕೀಳಾಗಿ ನಡೆಸ್ಕೊಳ್ಳಲಾಗತ್ತೆ. ವಿದೇಶನೂ ಬೇಡ, ಏನೂ ಬೇಡ, ಭಾರತದಲ್ಲೇ ಇದ್ದು ಒಂದು ಕಾರನ್ನು ಖರೀದಿಸಿ ಮಾಡಿ ಅಟ್ಲೀಸ್ಟ್ ಒಂದು ಟ್ರಿಪ್ ಆದರೂ ಮಾಡೋಣ ಅಂತಂದರೆ ಅದಕ್ಕೆ ದುಬಾರಿ GST ಮತ್ತು ರೋಡ್ ಟ್ಯಾಕ್ಸ್ ಕಟ್ಟಬೇಕು. ಇಷ್ಟೆಲ್ಲ ತೆರಿಗೆ ಕಟ್ಟಿದ ಮೇಲೂ ಸಹ ನಮಗೆ ಸಿಗೋದು ಮಾತ್ರ ಗುಂಡಿ ಬಿದ್ದಿರೋ ಕಳಪೆ ರಸ್ತೆಗಳು. ಹರಸಾಹಸ ಪಟ್ಟು ಎಲ್ಲೋ ಒಂದು ಕಡೆ ಒಳ್ಳೆಯ ರಸ್ತೆ ಸಿಕ್ತು ಅಂತಂದರೆ ಅಲ್ಲಿ ಮತ್ತೆ ಟೋಲ್ ಟ್ಯಾಕ್ಸ್ ಅಂತ ಹಣ ವಸೂಲಿ ಮಾಡ್ತಾರೆ. ಇಷ್ಟೆಲ್ಲ ತೆರಿಗೆಗಳನ್ನು ಪಾವತಿಸಿದ ಮೇಲೆ ಕೊನೆಗೆ ನಮಗೆ ಸಿಗೋದೇನು? ವಾಹನಗಳಿಗೆ ಬಳಸುವಂಥ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಮಿಶ್ರಣ ಮಾಡಿದ E20 ಪೆಟ್ರೋಲ್. ಹಾಗಾದರೆ ಕಾರು ಬೇಡ, ಬಸ್ಸಲ್ಲಿ ಪ್ರಯಾಣಿಸೋಣ ಅಂತಂದರೆ ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಇದೆಯಾ? ಅಲ್ಲಿಲ್ಲ. ಬಸ್ಸಲ್ಲೇ ಮಹಿಳೆಯರ ಮೇಲೆ ಅತ್ಯಾಚಾರಗಳು ನಡೆಯುತ್ತೆ. ಅದಕ್ಕಿಂತ ಘೋರ ಅಂತಂದರೆ ಆ ಅತ್ಯಾಚಾರಿಗಳನ್ನು ರಾಜಕೀಯ ಪಕ್ಷಗಳು ಬರಮಾಡಿಕೊಂಡು ಅವರಿಗೆ ರಾಜ ಮರ್ಯಾದೆಯನ್ನು ಕೊಟ್ಟು ಅವರೇ ಇಂದು ದೇಶವನ್ನು ಆಳುವಂತಾಗಿದೆ. ಈ ಸಮಾಜವೇ ಬೇಡ ಅಂತ ಎಲ್ಲಾದರೂ ಕಾಡಿಗೆ ಹೋಗಿ ನೆಮ್ಮದಿಯಿಂದ ಯೋಗ ಮಾಡೋಣ ಅಂತಂದರೆ ದೇಶದಲ್ಲಿ ಪ್ರತಿದಿನ ಕಾಡು ಮತ್ತು ಮರಗಳನ್ನು ನಾಶಪಡಿಸಲಾಗತ್ತೆ. ಕಡೆಯ ಪಕ್ಷ ಕಾಡಿಂದ ಹೊರಬಂದು ಕೇವಲ ಒಂದು ಉಸಿರಾಡೋಣ ಅಂತಂದರೆ ದೇಶದಲ್ಲಿ ವಾಯು ಮಾಲಿನ್ಯದ ಮಟ್ಟ ದಿನದಿಂದ ದಿನಕ್ಕೆ ಅಪಾಯಕಾರಿ ಮಟ್ಟವನ್ನು ತಲುಪ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೂ ನಿಮಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳೋಕೆ ಸಾಧ್ಯನಾ? ನಿಮಗೆ ರಾಜಕೀಯದ ಪ್ರತಿಯೊಂದು ವಿಷಯನೂ ಗೊತ್ತಿರಬೇಕು, ನೀವು ರಾಜಕೀಯ ತಜ್ಞರಾಗಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ನೀವಿರುವಂಥ ನಿರ್ದಿಷ್ಟ ಕ್ಷೇತ್ರ ಅಥವಾ ವೃತ್ತಿಗೆ ಸಂಬಂಧಿಸಿದ ರಾಜಕೀಯ ನಿರ್ಧಾರಗಳು ಮತ್ತು ನೀತಿಗಳು ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಕನಿಷ್ಠ ಜಾಗೃತಿ ನಮಗಿರ್ಬೇಕಷ್ಟೆ. ಸೊ ಅವುಗಳನ್ನು ನಾವು ಸದಾ ಗಮನಿಸ್ತಾ ಇರಬೇಕು ಮತ್ತು ವಿಮರ್ಶಿಸ್ತಾ ಇರಬೇಕು. ಒಂದು ವೇಳೆ ನಾವು ಜಾಗೃತರಾಗಿಲ್ಲ ಅಂತಂದರೆ ರಾಜಕೀಯ ನಮ್ಮನ್ನು ವೈಯಕ್ತಿಕ ಜೀವನವನ್ನು ಹಾಳ್ಗೆಡುತ್ತಾನೇ ಇರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.